ನಮಸ್ಕಾರ ಸ್ನೇಹಿತರೆ, ಜೈ ಶ್ರೀರಾಮ್. ಇಂದಿನ ಈ ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಬಹಳ ವಿಶೇಷವಾಗಲಿದೆ. ಇಂದು ನಾವು ಮುಂಬರುವ 5 ವರ್ಷಗಳ ಬಗ್ಗೆ ಮಾತನಾಡಲಿದ್ದೇವೆ. ಅಂದರೆ 2026ರಿಂದ 2030ರವರೆಗಿನ ಸಮಯವು ನಿಮಗೆ ಹೇಗಿರಲಿದೆ ಎಂಬುದರ ಬಗ್ಗೆ. ಸಿಂಹ ರಾಶಿಯವರಿಗೆ ಈ ಸಮಯವು ದೊಡ್ಡ ಬದಲಾವಣೆಗಳಾಗಲಿದೆ. ಜ್ಯೋತಿಷ್ಯದ ಪ್ರಕಾರ ಒಂದೆಡೆ ಶನಿಯ ಸ್ಥಿತಿಯು ನಿಮಗೆ ಕೆಲವು ಸವಾಲುಗಳನ್ನು ತಂದೊಡ್ಡಿದರೆ, ಮತ್ತೊಂದೆಡೆಗೆ ದೇವಗುರು ಬೃಹಸ್ಪತಿ ನಿಮಗೆ ದೊಡ್ಡ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ನೀಡಲಿದ್ದಾರೆ. ಈ ವಿಡಿಯೋದಲ್ಲಿ ನಾವು ವರ್ಷದಿಂದ ವರ್ಷಕ್ಕೆ ವಿವರವಾಗಿ ತಿಳಿಯೋಣ. 2026ರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನು ಬದಲಾವಣೆ ಬರುತ್ತದೆಯೋ, ನೀವು ನಿಮ್ಮ ಸ್ವಂತ ಮನೆ ಅಥವಾ ಆಸ್ತಿಯನ್ನು ಯಾವಾಗ ಖರೀದಿಸಲು ಸಾಧ್ಯವಾಗುತ್ತಿದೆ ಮತ್ತು ಮುಂಬರುವ ವರ್ಷಗಳಲ್ಲಿ ನಿಮ್ಮ ಆರೋಗ್ಯ ಮತ್ತು ಹಣದ ಬಗ್ಗೆ ಯಾವಾಗ ಜಾಗರೂಕರಾಗಬೇಕು, ನಿಮ್ಮ ರಥದ ಬಗ್ಗೆ ಯಾವಾಗ ಜಾಗರೂಕರಾಗಿರಬೇಕು. ಈ ವಿಡಿಯೋ ಮುಂದಿನ 5 ವರ್ಷಗಳ ಕಾಲ ನಿಮಗೆ ಒಂದು ಸಂಪೂರ್ಣ ಮಾರ್ಗಸೂಚಿಯಾಗಿದೆ. ಹಾಗಾದರೆ ಬನ್ನಿ ತಡ ಮಾಡದೆ ಪ್ರಾರಂಭಿಸೋಣ. ಸಿಂಹ ರಾಶಿಯ ಅಧಿಪತಿ ಸೂರ್ಯ ಮತ್ತು ಶನಿ ಸೂರ್ಯನ ಪುತ್ರ. ಆದರೆ ಜ್ಯೋತಿಷ್ಯದಲ್ಲಿ ತಂದೆ ಮಗನಾಗಿದ್ದರೂ ಇವರ ನಡುವೆ ಘೋರ ದ್ವೇಷವಿದೆ. ಪ್ರಸ್ತುತ ಶನಿ ನಿಮ್ಮ 8ನೇ ಮನೆಯಲ್ಲಿದ್ದಾರೆ. 8ನೇ ಮನೆ ಎಂದರೆ ಇದು ಮೃತ್ಯು ಸಮಾನ, ಕಷ್ಟ, ಅಡೆತಡೆಗಳು ಮತ್ತು ಆಳವಾದ ಬದಲಾವಣೆಯಾಗಿದೆ. ಈ ಸ್ಥಿತಿ 2027ರ ಮಧ್ಯದವರೆಗೆ ಇರುತ್ತದೆ. ಇದನ್ನು ನಾವು ಹೋರಾಟದ ಹಂತದ ಸ್ಟ್ರಗಲ್ ಫೇಸ್ ಎಂದು ಕರೆಯುತ್ತೇವೆ. ಇಲ್ಲಿ ಶನಿ ನಿಮ್ಮನ್ನು ಮುರಿಯುವುದಿಲ್ಲ, ಬದಲಿಗೆ ನಿಮ್ಮನ್ನು ತಿದ್ದಿ ತೀಡುತ್ತಾರೆ. ಇದರಿಂದ ನೀವು ಭವಿಷ್ಯದ ಯಶಸ್ಸನ್ನು ನಿಭಾಯಿಸಲು ಸಮರ್ಥರಾಗುತ್ತೀರಿ. ಆದರೆ ಸಂತೋಷದ ಸುದ್ದಿ ಏನೆಂದರೆ, ಫೆಬ್ರವರಿ 2028ರಲ್ಲಿ ಶನಿ ನಿಮ್ಮ 9ನೇ ಮನೆಗೆ ಅಂದರೆ ಭಾಗ್ಯಸ್ಥಾನಕ್ಕೆ ಹೋಗುತ್ತಾರೆ ಮತ್ತು ಅಲ್ಲಿಂದ ನಿಮ್ಮ ಭಾಗ್ಯೋದಯ ಪ್ರಾರಂಭವಾಗುತ್ತದೆ. ಶನಿ ಕಠಿಣ ಶಿಕ್ಷಕ ಆಗಿದ್ದರೆ, ಗುರು ನಿಮ್ಮ ಮಾರ್ಗದರ್ಶಕ ಮತ್ತು ರಕ್ಷಕರಾಗಿದ್ದಾರೆ. ಮುಂಬರುವ ವರ್ಷಗಳಲ್ಲಿ ಗುರುವಿನ ಪಾತ್ರ ಬಹಳ ಅದ್ಭುತವಾಗಿದೆ. 2026ರಲ್ಲಿ ಅವರು 12ನೇ ಮನೆಯಲ್ಲಿ ಇರುವುದರಿಂದ ಖರ್ಚು ಮಾಡಿಸುತ್ತಾರೆ, ವಿದೇಶಕ್ಕೆ ಕಳುಹಿಸುತ್ತಾರೆ. ಆದರೆ 2027ರಲ್ಲಿ ಅವರು ನಿಮ್ಮ ರಾಶಿಗೆ ಅಂದರೆ ಮೊದಲನೇ ಮನೆಗೆ ಬಂದು ಹಂಸ ಮಹಾಪುರುಷ ರಾಜಯೋಗವನ್ನು ರೂಪಿಸುತ್ತಾರೆ. ಇದು ನೀವು ಮಿಂಚಲು ಪ್ರಾರಂಭಿಸುವ ಸಮಯವಾಗಿರುತ್ತದೆ. ಮತ್ತು ನಂತರ 2028ರಲ್ಲಿ ಅವರು ಧನಸ್ಥಾನ ಕುಳಿತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುತ್ತಾರೆ. ರಾಹು ಪ್ರಸ್ತುತ ನಿಮ್ಮನ್ನು ಗೊಂದಲಗೊಳಿಸುತ್ತಿದ್ದಾರೆ. ಅಂದರೆ ಡಿಸೆಂಬರ್ 2026ರ ನಂತರ ರಾಹು ನಿಮ್ಮ 6ನೇ ಮನೆಗೆ ಬರುತ್ತಾರೆ. ಜ್ಯೋತಿಷ್ಯದ ನಿಯಮವೆಂದರೆ 6ನೇ ಮನೆಯ ರಾಹು ಶತ್ರುಹಂತಕನಾಗಿರುತ್ತಾರೆ. ಅಂದರೆ 2027 ಮತ್ತು 2028ರಲ್ಲಿ ನಿಮ್ಮ ಯಾವುದೇ ಶತ್ರು ಮತ್ತು ಯಾವುದೇ ಸ್ಪರ್ಧೆ ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಈ 5 ವರ್ಷಗಳ ಮಾಸ್ಟರ್ ಪ್ಲಾನ್ ಹೀಗಿದೆ. 2026 ಮತ್ತು 2027ರ ಮಧ್ಯಭಾಗವು ಪರೀಕ್ಷೆ, ತಾಳ್ಮೆ ಮತ್ತು ಸ್ವಚ್ಛಗೊಳಿಸುವ ಸಮಯವಾಗಿದೆ. 2027ರ ಅಂತ್ಯ ಮತ್ತು 2028 ಒಂದು ತಿರುವು ಆಗಿರುತ್ತದೆ ಮತ್ತು 2029ರಿಂದ 2030ರ ಸಮಯವು ಶಿಖರವನ್ನು ತಲುಪುವ ಸಮಯವಾಗಿರುತ್ತದೆ. ಈಗ ಬನ್ನಿ ಈ ಟೈಮನ್ನು ಡಿಕೋಡ್ ಮಾಡೋಣ. 2026ರಿಂದ ಪ್ರಾರಂಭಿಸೋಣ ಸ್ನೇಹಿತರೆ. ನಾನು ನಿಮಗೆ ಸುಳ್ಳು ಕನಸುಗಳನ್ನು ತೋರಿಸುವುದಿಲ್ಲ. 8ನೇ ಮನೆಯಲ್ಲಿ ಮೀನು ರಾಶಿಯಲ್ಲಿ ಕುಳಿತಿದ್ದಾರೆ ಮತ್ತು ರಾಹು ನಿಮ್ಮ 7ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಕುಳಿತಿದ್ದಾರೆ. ಶನಿಯ ಧ್ಯೇಯ ಅಷ್ಟಮ ಶನಿ ನಡೆಯುತ್ತಿದ್ದ 8ನೇ ಮನೆ ಅಡೆತಡೆಗಳಾಗಲಿದೆ. ನೀವು 100% ಶ್ರಮ ಹಾಕುತ್ತಿದ್ದರೂ ಫಲಿತಾಂಶ ಮಾತ್ರ 10ರಿಂದ 20% ಸಿಗುತ್ತದೆ ಎಂದು ನಿಮಗೆ ಅನಿಸುತ್ತದೆ. ಆಫೀಸ್ನಲ್ಲಿ ರಾಜಕೀಯ ನಡೆಯಬಹುದು. ನಿಮ್ಮ ಮುಖದ ಮುಂದೆ ಸಿಹಿಯಾಗಿ ಮಾತನಾಡುವವರೇ ನಿಮ್ಮ ಬೆನ್ನ ಹಿಂದೆ ಇರಬಹುದು. ಇವರನ್ನು ನಾವು ಗುಪ್ತ ಶತ್ರುಗಳು ಎಂದು ಕರೆಯುತ್ತೇವೆ. ಈ ಸಮಯದಲ್ಲಿ ಪ್ರವೇಶಕ್ಕೆ ಒಳಗಾಗಿ ಕೆಲಸ ಬಿಡುವ ನಿರ್ಧಾರ ತೆಗೆದುಕೊಳ್ಳಬೇಡಿ. ಶನಿ ದೇವರು ನಿಮ್ಮಿಂದ ತಾಳ್ಮೆಯನ್ನು ಬಯಸುತ್ತಿದ್ದಾರೆ. ಹೌದು, ನೀವು ಸಂಶೋಧನೆ, ಕಬ್ಬಿಣ, ಯಂತ್ರೋಪಕರಣ ಅಥವಾ ಯಾವುದೇ ತಾಂತ್ರಿಕ ಕ್ಷೇತ್ರದಲ್ಲಿ ಇದ್ದರೆ ಈ ಸಮಯ ಬಗ್ಗೆ ಮಾತನಾಡುವುದಾದರೆ, ಮೇ 2026ರಿಂದ ಮೇ 2027ರವರೆಗೆ ಗುರು ನಿಮ್ಮ 12ನೇ ಮನೆಯಲ್ಲಿ ಇರುತ್ತಾರೆ. 12ನೇ ಮನೆ ವ್ಯಯ ಅಂದರೆ ಖರ್ಚುಗಳಾಗಲಿದೆ. ಹಣ ಬರುತ್ತದೆ, ಆದಾಯದ ಹರಿವು ಉತ್ತಮವಾಗಿರುತ್ತದೆ. ಏಕೆಂದರೆ 2025ರಲ್ಲಿ 11ನೇ ಮನೆಯ ಪ್ರಭಾವವಿತ್ತು. ಆದರೆ 2026ರ ಮಧ್ಯಭಾಗದಿಂದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ.
ಈ ಹಣ ಶುಭ ಕಾರ್ಯಗಳಲ್ಲಿ, ಐಷಾರಾಮಿ ಜೀವನದಲ್ಲಿ ಅಥವಾ ವಿದೇಶದಲ್ಲಿ ಅಥವಾ ವಿದೇಶ ಪ್ರವಾಸದಲ್ಲಿ ಖರ್ಚಾಗುತ್ತದೆ. ನೀವು ವಿದೇಶದಲ್ಲಿ ನೆಲೆಸಲು ಸೆಟಲ್ಮೆಂಟ್ ಪ್ರಯತ್ನಿಸುತ್ತಿದ್ದರೆ 2026ರಿಂದ 2027 ಅತ್ಯುತ್ತಮ ಸಮಯವಾಗಲಿದೆ. ಈಗ ಸ್ನೇಹಿತರೆ, ರಾಶಿಫಲದ ವಿಡಿಯೋಗಳಲ್ಲಿ ನಾವು ಸಾಮಾನ್ಯವಾಗಿ ವೃತ್ತಿ ಮತ್ತು ವ್ಯವಹಾರದ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತೇವೆ. ಮನೆಯ ಆಧಾರ ಸ್ತಂಭವನ್ನು ಮರೆತು ಬಿಡುತ್ತೇವೆ. ಹೌದು, ನಾನು ನಮ್ಮ ತಾಯಂದಿರು ಮತ್ತು ಸಹೋದರಿಯರ ಬಗ್ಗೆ ಅಂದರೆ ಗೃಹಿಣಿಯರ ಬಗ್ಗೆ ಮಾತನಾಡುತ್ತಿದ್ದೇನೆ. ನೀವು ಸಿಂಹ ರಾಶಿಯ ಗೃಹಿಣಿಯಾಗಿದ್ದರೆ ಈ 5 ವರ್ಷಗಳ ಪ್ರಯಾಣವು ನಿಮಗೆ ತುಂಬ ಆಸಕ್ತಿದಾಯಕ ಮತ್ತು ಏರಿಳಿತಗಳಿಂದ ಕೂಡಿರುತ್ತದೆ. ಮೊದಲನೆಯದಾಗಿ 2026ರ ಬಗ್ಗೆ ಮಾತನಾಡೋಣ. ಶನಿ ನಿಮ್ಮ 8ನೇ ಮನೆಯಲ್ಲಿ ಕುಳಿತಿದ್ದಾರೆ. ಜ್ಯೋತಿಷ್ಯದಲ್ಲಿ 8ನೇ ಮನೆ ಗಂಡನ ಮನೆಯವರು ಮತ್ತು ಜಂಟಿ ಕುಟುಂಬದ ಆಸ್ತಿಯಾಗಿದೆ. ಶನಿಯ ದ್ವಿಯಾದ ಕಾರಣದಿಂದಾಗಿ ನೀವು ಕುಟುಂಬಕ್ಕಾಗಿ ಎಷ್ಟೇ ಮಾಡಿದರೂ ನಿಮಗೆ ಸಿಗಬೇಕಾದ ಮೆಚ್ಚುಗೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ. ಗಂಡನ ಮನೆಯವರಿಂದ ನಾದಿನಿ ಅಥವಾ ಅತ್ತೆಯೊಂದಿಗೆ ಸಣ್ಣ ವಿಷಯಗಳೊಂದಿಗೆ ಮನಸ್ತಾಪ ಅಥವಾ ಮಾನಸಿಕ ಒತ್ತಡ ಉಂಟಾಗಬಹುದು. ಡಿಸೆಂಬರ್ 2026ರವರೆಗೂ ರಾಹು 7ನೇ ಮನೆಯಲ್ಲಿ ಇದ್ದಾರೆ. ಇದು ನಿಮ್ಮನ್ನು ಮಾನಸಿಕವಾಗಿ ಶಾಂತವಾಗಿರಿಸುತ್ತದೆ. ಮನೆಯ 4 ಗೋಡೆಗಳು ನಿಮ್ಮನ್ನು ಕಡಿಯುವಂತಿದೆ ಎಂದು ನಿಮಗೆ ಅನಿಸುತ್ತದೆ. ಪತಿಯೊಂದಿಗೆ ಸಂವಹನದ ಕೊರತೆ ಉಂಟಾಗಬಹುದು. ನನ್ನ ಸಲಹೆ ಏನೆಂದರೆ, ಈ ಸಮಯದಲ್ಲಿ ಮೌನವನ್ನು ನಿಮ್ಮ ಅಸ್ತ್ರವನ್ನಾಗಿ ಮಾಡಿಕೊಳ್ಳಿ. ಮನೆಯ ರಾಜಕೀಯದಲ್ಲಿ ಬೀಳಬೇಡಿ. ಮೇ 2026ರಿಂದ ಮೇ 2027ರ ನಡುವೆ ಗುರು 12ನೇ ಮನೆಯಲ್ಲಿ ಇರುವಾಗ ಮನೆಯ ಖರ್ಚುಗಳು ಹೆಚ್ಚಾಗುತ್ತವೆ. ಈ ಖರ್ಚು ಯಾರದ್ದಾದರೂ ಅನಾರೋಗ್ಯಕ್ಕೆ ಅಥವಾ ಮನೆಯ ರಿಪೇರಿಗೆ ಆಗಬಹುದು. ಮನೆಯ ಬಜೆಟ್ ನಿಭಾಯಿಸಲು ನಿಮಗೆ ತುಂಬ ಕಷ್ಟವಾಗುತ್ತದೆ. ಹಣ ಕೈಗೆ ಬಂದ ತಕ್ಷಣ ಜಾರಿ ಹೋಗುತ್ತದೆ. ಆದರೆ ಈ ಸಮಯ ಆಧ್ಯಾತ್ಮಕ್ಕೆ ತುಂಬ ಒಳ್ಳೆಯದು. ನೀವು ಮನೆಯಲ್ಲೇ ಇದ್ದು ಪೂಜೆ, ಪುರಸ್ಕಾರ ಅಥವಾ ಧ್ಯಾನ ಪ್ರಾರಂಭಿಸಿದರೆ ನಿಮಗೆ ಅದ್ಭುತವಾದ ಮಾನಸಿಕ ಶಾಂತಿ ಸಿಗುತ್ತದೆ. ಆದರೆ ಚಿಂತಿಸಬೇಡಿ, ಮೇ 2022ರಲ್ಲಿ ಗುರು ನಿಮ್ಮ ರಾಶಿಗೆ ಅಂದರೆ ಮೊದಲ ಮನೆಗೆ ಬಂದ ತಕ್ಷಣ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ. ಯಾರು ನಿಮಗೆ ಬೆಲೆ ಕೊಡುತ್ತಿರಲಿಲ್ಲವೋ ಈಗ ಅವರೇ ನಿಮ್ಮ ಸಲಹೆ ಕೇಳಲು ಬರುತ್ತಾರೆ. ಕುಟುಂಬದಲ್ಲಿ ನಿಮ್ಮ ಗೌರವ ಸ್ಟೇಟಸ್ ಹೆಚ್ಚಾಗುತ್ತದೆ. ಸಿಂಹ ರಾಶಿಯ ಮಹಿಳೆಯರು ಸಾಮಾನ್ಯವಾಗಿ ನೈಸರ್ಗಿಕ ನಾಯಕಿಯರು, ನ್ಯಾಚುರಲ್ ಲೀಡರ್ಸ್ ಆಗಿರುತ್ತಾರೆ ಮತ್ತು ಗುರು ಆ ಅಧಿಕಾರವನ್ನು ನಿಮಗೆ ಮರಳಿ ಕೊಡಿಸುತ್ತಾರೆ. ಮತ್ತು 2027ರಿಂದ 2028ರವರೆಗೆ ರಾಹು 6ನೇ ಮನೆಯಲ್ಲಿ ಇರುತ್ತಾರೆ. ಅದು ಕೆಲಸದವರ ಮನೆಯಾಗಿದೆ. ನೀವು ಮನೆ ಕೆಲಸದವರ ಅಥವಾ ಕೆಲಸದಾಕೆಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಆ ಸಮಸ್ಯೆ ಈಗ ದೂರವಾಗುತ್ತದೆ. ಮನೆಯ ವ್ಯವಸ್ಥೆ ತುಂಬ ಸುಗಮವಾಗುತ್ತದೆ. ನಂತರ 2028ರಿಂದ 2030ರ ಸಮಯವು ನಿಮಗೆ ಸುವರ್ಣ ಕಾಲವಾಗಿರುತ್ತದೆ. ಶನಿ ಭಾಗ್ಯಸ್ಥಾನಕ್ಕೆ ಹೋದಾಗ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ನೀವು ಪತಿಯೊಂದಿಗೆ ಯಾವುದಾದರೂ ತೀರ್ಥಯಾತ್ರೆ ಅಥವಾ ದೀರ್ಘ ಪ್ರವಾಸಕ್ಕೆ ಹೋಗಬಹುದು. ದೊಡ್ಡ ಏರಿಕೆ ಕಂಡುಬರುತ್ತದೆ. ಇದರಿಂದ ಮನೆಯ ಆರ್ಥಿಕ ಸ್ಥಿತಿ ತುಂಬ ಬಲಗೊಳ್ಳುತ್ತದೆ. ನೀವು ನಿಮ್ಮ ಹೆಸರಿನಲ್ಲಿ ಚಿನ್ನ ಅಥವಾ ಆಸ್ತಿಯನ್ನು ಸೇರಿಸಲು ಬಯಸಿದರೂ ಆ ಕನಸು ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ. ಆದ್ದರಿಂದ ನನ್ನ ತಾಯಂದಿರಿ ಮತ್ತು ಸಹೋದರಿಯರೇ, 2026ರಲ್ಲಿ ಸ್ವಲ್ಪ ತಾಳ್ಮೆ ವಹಿಸಿ. 2027ರ ಮೇ ತಿಂಗಳು ಬರುತ್ತಿದ್ದಂತೆ ಕೇಳಿಕೆ ಮತ್ತು ನಿಮ್ಮ ಕೈಯಲ್ಲಿರುತ್ತದೆ ಮತ್ತು ನೀವು ರಾಣಿಯಂತೆ ಮನೆಯನ್ನು ನಡೆಸುತ್ತೀರಿ. ಈಗ ಮತ್ತೆ ಮುಖ್ಯ ವಿಷಯಕ್ಕೆ ಬರೋಣ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಸಂಬಂಧಗಳು ಮತ್ತು ಪ್ರೇಮದ ಬಗ್ಗೆ ಮಾತನಾಡುವುದಾದರೆ, ಡಿಸೆಂಬರ್ 2026ರವರೆಗೆ ರಾಹು 7ನೇ ಮನೆಯಲ್ಲಿದ್ದಾರೆ. 7ನೇ ಮನೆ ಪಾಲುದಾರರದ್ದು, ಪತಿ ಪತ್ನಿಯದ್ದು. ರಾಹು ಹೋಗಿ ಇದ್ದಂತೆ ಇದು ನಿಮ್ಮ ಮನಸ್ಸಿನಲ್ಲಿ ಸಂಶಯವನ್ನು ಉಂಟು ಮಾಡುತ್ತದೆ. ನಿಮ್ಮ ಪಾಲುದಾರರು ನಿಮ್ಮಿಂದ ಏನನ್ನು ಮುಚ್ಚಿಡುತ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ. ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ದೊಡ್ಡ ಜಗಳ ರೂಪ ಪಡೆಯಬಹುದು. ನನ್ನ ಸಲಹೆ ಏನೆಂದರೆ, ನಿಮ್ಮ ಸಂಬಂಧಗಳಲ್ಲಿ 3ನೇ ವ್ಯಕ್ತಿಯ ಹಸ್ತಕ್ಷೇಪಕ್ಕೆ ಅವಕಾಶ ನೀಡಬೇಡಿ. ಇದು ಕೇವಲ ಗ್ರಹಗಳ ಆಟ. ಇದನ್ನು ನಿಜವೆಂದು ನಂಬಿ ಸಂಬಂಧವನ್ನು ಮುರಿಯಬೇಡಿ. ಈಗ ನಾವು ಗಾಳಿಯ ದಿಕ್ಕು ಬದಲಾಗುವ ಹಂತಕ್ಕೆ ಬರುತ್ತಿದ್ದೇವೆ.
ಅಂದರೆ 2027 ಮಧ್ಯಭಾಗ. ಇಲ್ಲಿ 2 ದೊಡ್ಡ ಘಟನೆಗಳು ನಡೆಯುತ್ತವೆ. ಮೊದಲನೆಯದು ರಾಹುವಿನ ರಾಶಿ ಪರಿವರ್ತನೆ. ಡಿಸೆಂಬರ್ 2026 ನಂತರ ರಾಹು 7ನೇ ಮನೆಯನ್ನು ಬಿಟ್ಟು 6ನೇ ಮನೆಗೆ ಅಂದರೆ ಮಕರ ರಾಶಿಗೆ ಬರುತ್ತಾರೆ. ಸ್ನೇಹಿತರೆ, 6ನೇ ಮನೆಯ ರಾಹು ಒಂದು ವರವಾಗಿದ್ದಾನೆ. ಇದನ್ನು ಶತ್ರುಹಂತಕ ಯೋಗ ಎಂದು ಕರೆಯುತ್ತಾರೆ. ಯಾವುದಾದರೂ ಹಳೆಯ ಕೋರ್ಟ್ ಕೇಸ್ ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುತ್ತದೆ. ಯಾವುದಾದರೂ ಕಾಯಿಲೆ ಪೀಡಿತರಾಗಿದ್ದರೆ ಈಗ ಅದಕ್ಕೆ ಚಿಕಿತ್ಸೆ ಸಿಗುತ್ತದೆ. ನೀವು ಸರ್ಕಾರಿ ಉದ್ಯೋಗ ಅಥವಾ ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಇದು ಸಂಪೂರ್ಣ ಸಮಯ ಗೆಲುವು ನಿಮ್ಮದೇ ಆಗಿರುತ್ತದೆ. ಎರಡನೆಯದು ಲಗ್ನದಲ್ಲಿ ಗುರುವಿನ ಆಗಮನ. ಮೇ 2027ರಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮದೇ ರಾಶಿಯಾದ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಾರೆ. ಮೊದಲನೆಯ ಮನೆ. ನೀವು ಗುರು ಇಲ್ಲಿಗೆ ಬಂದಾಗ ಅವರು ಹಂಸ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸುತ್ತಾರೆ. ನಿಮ್ಮ ಆತ್ಮವಿಶ್ವಾಸ ಮರಳಿ ಬರುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತವಾದ ಹೊಳಪು ಬರುತ್ತದೆ. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ನೀವು ತಯಾರಾಗಿ ಇರಲು ಇಷ್ಟಪಡುತ್ತೀರಿ. ಗುರುವಿನ 5ನೇ, 7ನೇ ಮತ್ತು 9ನೆಯ ದೃಷ್ಟಿ ನಿಮ್ಮ ಜೀವನವನ್ನು ಸಮತೋಲನಗೊಳಿಸುತ್ತದೆ. 2026ರಲ್ಲಿ ಹಾಳಾದ ಸಂಬಂಧ ಈಗ ಸುಧಾರಿಸುತ್ತವೆ. ಮದುವೆಯ ಯೋಗ ಕೂಡಿ ಬರುತ್ತದೆ. ಸಂತಾನ ಸುಖ ಸಿಗುತ್ತದೆ ಮತ್ತು ಈಗ ನೀವು ಕಾತುರದಿಂದ ಕಾಯುತ್ತಿರುವ ಆ ಸಮಯದ ಬಗ್ಗೆ ಮಾತನಾಡೋಣ. 2028ರಲ್ಲಿ ಶನಿದೇವರು 8ನೆಯ ಮನೆಯನ್ನು ಬಿಟ್ಟು 9ನೆಯ ಮನೆಗೆ ಅಂದರೆ ಮೇಷರಾಶಿಯನ್ನು ಪ್ರವೇಶಿಸುತ್ತಾರೆ. 4ನೇ ಮನೆ ಅಂದರೆ ಭಾಗ್ಯ ಮತ್ತು ಧರ್ಮ. ಇಲ್ಲಿ ಒಂದು ತಾಂತ್ರಿಕ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಮೇಷರಾಶಿಯಲ್ಲಿ ಶನಿಯನ್ನು ನೀಚ ಎಂದು ಪರಿಗಣಿಸಲಾಗುತ್ತದೆ. ಅನೇಕ ಜ್ಯೋತಿಷಿಗಳು ಶನಿ ನೀಚನಾಗಿದ್ದಾನೆ, ಫಲಿತಾಂಶಗಳನ್ನು ನೀಡುವುದಿಲ್ಲ. ಬದಲಿಗೆ ಶನಿಮಗೆ ಅದೃಷ್ಟದ ಮೇಲೆ ಅವಲಂಬಿತರಾಗಬೇಡಿ, ಕರ್ಮ ಕೆಲಸ ಮಾಡಿ, ಆಗ ಅದೃಷ್ಟವೇ ನಿಮ್ಮ ಹಿಂದೆ ಓಡಿಬರುತ್ತದೆ ಎಂದು ಕಲಿಸುತ್ತಾರೆ. ಆಗಸ್ಟ್ 2029 ತಲುಪಿದ ತಕ್ಷಣ ಶನಿ ನಿಮ್ಮ 10ನೇ ಮನೆಗೆ ಅಂದರೆ ವೃಷಭ ರಾಶಿಗೆ ಸಂಚರಿಸುತ್ತಾರೆ. ದಶಮನೆಯ ಮನೆ ಅಂದರೆ ಕರ್ಮ, ವೃತ್ತಿ, ತಂದೆ ಮತ್ತು ಸಾಮಾಜಿಕ ಸ್ಥಾನಮಾನ. ಇದು ನಿಮ್ಮ ಕಳೆದ 30 ವರ್ಷಗಳಲ್ಲಿನ ಅತ್ಯುತ್ತಮ ವೃತ್ತಿ ಜೀವನದ ಹಂತವಾಗಿರುತ್ತದೆ. ಶನಿ ಭಾಗ್ಯಸ್ಥಾನಕ್ಕೆ ಹೋದಾಗ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ನೀವು ಪತಿಯೊಂದಿಗೆ ಯಾವುದಾದರೂ ತೀರ್ಥಯಾತ್ರೆ ಅಥವಾ ದೀರ್ಘ ಪ್ರವಾಸಕ್ಕೆ ಹೋಗಬಹುದು. ದೊಡ್ಡ ಏರಿಕೆ ಕಂಡುಬರುತ್ತದೆ. ಇದರಿಂದ ಮನೆಯ ಆರ್ಥಿಕ ಸ್ಥಿತಿ ತುಂಬ ಬಲಗೊಳ್ಳುತ್ತದೆ. ನೀವು ನಿಮ್ಮ ಹೆಸರಿನಲ್ಲಿ ಚಿನ್ನ ಅಥವಾ ಆಸ್ತಿಯನ್ನು ಸೇರಿಸಲು ಬಯಸಿದಿರೋ ಆ ಕನಸು ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಶೇರ್ ಮತ್ತು ಭವಿಷ್ಯ ದರ್ಪಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.